ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ತಕ್ಕಂತಹ ತಾಳಿಪಟ್ಟು ರೆಸಿಪಿಯನ್ನು ತೋರಿಸ್ತೀನಿ. ಇದು ತುಂಬ ಹೆಲ್ದಿ ಹಾಗೂ ಟೇಸ್ಟಿ ಆಗಿರ್ತಕ್ಕಂತಹ ರೆಸಿಪಿಯಾಗಿದ್ದು ಇದನ್ನು ನಾವು ಬ್ರೇಕ್ಫಾಸ್ಟ್ಗೆ ಮತ್ತು ಡಿನ್ನರ್ಗೆ ಯಾವುದೇ ಟೈಮಲ್ಲಾದರೂ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನೋಡಿ, ನಾನು ಮೊದಲು ಇದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ತರಕಾರಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲು ನಾನು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. ಇದನ್ನು ನಾವು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ನಾನು 1 ಕಪ್ಪು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮತ್ತು ಅದೇ ಅಳತೆಯಲ್ಲಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತೀನಿ. ನೋಡಿ, ಈಗ ಜೋಳದ ಹಿಟ್ಟು ಆದಮೇಲೆ ಈಗ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಆದಮೇಲೆ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ನಾನು ಕಡಲೆ ಹಿಟ್ಟು, ಬಜ್ಜಿ ಬೊಂಡ ಮಾಡ್ತೀವಲ್ವ, ಆ ಕಡಲೆ ಹಿಟ್ಟು ಸೇರಿಸ್ತೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪು ಗೋಧಿ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈಗ ಪೇಸ್ಟ್ ಮಾಡಿದ್ದೆ ಅಲ್ವಾ, ಆ ಪೇಸ್ಟನ್ನು ಹಾಕ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯ್ದು, ಜೀರಿಗೆದು, ಆಮೇಲೆ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಮತ್ತು ಕ್ಯಾರೆಟು 1 ಕಪ್ಪು, ಅದಕ್ಕೆ ನಾನು ನವಿಲು ಕೋಸು ಬರುತ್ತಲ್ಲ ಅದನ್ನು ತುರಿದ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಇಲ್ಲಿ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸಬ್ಸಿಗೆ ಸೊಪ್ಪನ್ನು ನೀವು ಹಾಕ್ಕೊಳ್ಬೋದು. ಸೊಪ್ಪು ನಿಮಗೆ ಯಾವುದು ಬೇಕೋ ಎಲ್ಲವನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ರುಚಿ ಇನ್ನೂ ಜಾಸ್ತಿನೇ ಆಗುತ್ತೆ. ತರಕಾರಿನೂ ಕೂಡ ನಿಮಗೆ ಅನುಕೂಲಕ್ಕೆ, ನಿಮ್ಮ ಇಷ್ಟಕ್ಕೆ ತಕ್ಕಂತೆ ನೀವು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಮೊದಲಿಗೆ ನೋಡಿ, ಅದೇ ತರಕಾರಿಯಲ್ಲಿರ್ತಕ್ಕಂಥ ನೀರೇ ನಮಗೆ ಸಾಕಾಗುತ್ತೆ. ಅದರ ಜೊತೆಯಲ್ಲೇ ಕಲಿಸ್ಕೋಬೇಕು. 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು, ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡು ಈಗ ನಾವು ರೊಟ್ಟಿಯನ್ನು ತಟ್ಟೋಣ. ಇದಕ್ಕೆ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಅದರ ಮೇಲೆ ಎಣ್ಣೆಯನ್ನು ಸವರ್ಬಿಟ್ಟು ನೀವು ರೊಟ್ಟಿಯನ್ನು ತಟ್ಕೊಳ್ಳಿ. ಇದ್ರ ಮೇಲೆ ಅದನ್ನು ಹೆಂಚು ಮೇಲೆ ಹಾಗೆ ಹಾಕೋದ್ರಿಂದ ರೊಟ್ಟಿ ಏನು ಕಿತ್ತು ಹೋಗಲ್ಲ, ನಮಗೆ ಚೆನ್ನಾಗಿ ತೆಳುವಾಗಿ ಬರುತ್ತೆ. ಈಗ ನೋಡಿ, ನಾನು ಹೆಂಚು ಕಾವಲಿ ಕಾದಿದೆ, ಅದರ ಮೇಲೆ ಹಾಕಿ ನಿಮಗೆ ತೋರಿಸ್ತೀನಿ. ಈಗ ನೋಡಿ, ರೊಟ್ಟಿ ಸ್ವಲ್ಪ ಬಿಸಿ ಆದಮೇಲೆ ಪೇಪರನ್ನು ಮೇಲಕ್ಕೆ ಎತ್ತಿ, ಆಗ ಅದು ಪೇಪರ್ಗೆ ಅಂಟ್ಕೊಳ್ಳದೆ ಇರೋ ರೀತಿಯಲ್ಲಿ ನೀಟಾಗಿ ಹೀಗೆ ಬಿಟ್ಕೊಳ್ಳುತ್ತೆ. ಈಗ ನೀವು ರೊಟ್ಟಿಗೆ ನಿಮ್ಮ ಇಷ್ಟಕ್ಕೆ ಬಂದಂತೆ ನೀವು ತುಪ್ಪನಾದರೂ ಹಾಕ್ಕೋಬೋದು, ಇಲ್ಲ ಅದಕ್ಕೆ ನೀವು ಎಣ್ಣೆನಾದರೂ ಹಾಕ್ಕೋಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ರೊಟ್ಟಿಯನ್ನು ಹೀಗೆ 2 ಬದಿಯಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ರೊಟ್ಟಿ ಚೆನ್ನಾಗಿ ಬೆಂದಿದೆ. ಈಗ ನೀವು ಇದನ್ನು ಸರ್ವ್ ಮಾಡ್ಕೊಳ್ಳಿ. ಮೊಸರು ಜೊತೆಲಾದರೂ ಸರ್ವ್ ಮಾಡ್ಕೊಳ್ಬೋದು, ಚಟ್ನಿ ಆದರೂ ಬೇಕು, ನಿಮಗೆ ಯಾವುದು ಇಷ್ಟ ಅನಿಸುತ್ತೋ ಅದ್ರ ಜೊತೆಲಿ ನೀವು ತಿನ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ.